ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ನೀಟ್ ಎಕ್ಸಾಮ್ ಏನಾದರೂ ಈ ಒಂದಷ್ಟು ಸೆಂಟರ್ಸ್ಗಳಲ್ಲಿ ಮಾಡಿದರೆ ಅದರಿಂದ ಉಳಿದಂತಹ ವಿದ್ಯಾರ್ಥಿಗಳಿಗೆ ಆಗುವಂತಹ ಒಂದಷ್ಟು ಪ್ರಾಬ್ಲಮ್ಗಳೇನು, ತೊಂದರೆಗಳೇನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಹೆಲ್ತ್ ಮಿನಿಸ್ಟರ್ ಅಗ್ರೀಸ್ ಟು ಎಕ್ಸಾಮ್ ಎಟ್ ರಾಜಸ್ಥಾನ್ಸ್ ಎಟ್ ಶ್ರೀ ಗಂಗಾನಗರ್ ಸೆಂಟರ್ ಅಂತ ಇದೆ. ಹಾಗಾದರೆ ಗಂಗಾನಗರ್ ಸೆಂಟರಲ್ಲಿ ಆಗಿರುವಂಥ ಕಾಂಟ್ರವರ್ಸಿ ಏನು ಅಂತಂದರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಇಂಗ್ಲೀಷ್ ಮತ್ತು ಹಿಂದಿ ಪೇಪರ್ ಮಿಕ್ಸಪ್ ಆಗಿ ಬಂದುಬಿಟ್ಟಿದೆ. OMR ಶೀಟ್ಸ್ ಕೂಡ ಮಿಕ್ಸಪ್ ಆಗಿ ಬಂದುಬಿಟ್ಟಿದೆ. ಅಂದರೆ ಹಿಂದಿಯವರಿಗೆ ಇಂಗ್ಲೀಷ್, ಇಂಗ್ಲೀಷ್ ಅವರಿಗೆ ಹಿಂದಿ. ಇದು ಸ್ವಲ್ಪ ಹೊತ್ತು ಆದಮೇಲೆ ಎಕ್ಸಾಮಿನರ್ಸ್, ಇನ್ವಿಜಿಲೇಟರ್ಸಿಗೆ ಗೊತ್ತಾಗಿದೆ. ಅದನ್ನು ಗೊತ್ತಾದ ಮೇಲೆ ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗಿದ್ದಾರೆ. ಆಲ್ರೆಡಿ ಅವರಿಗೆ 4:30 ಆಗಿಬಿಟ್ಟಿದೆ ಟೈಮು. ಆದ್ದರಿಂದ ಸ್ಟೂಡೆಂಟ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ, ಸ್ಟೂಡೆಂಟ್ಸ್ಗಳು ಇದರಿಂದ ಡಿಸಪಾಯಿಂಟ್ ಆಗಿಬಿಟ್ಟು. ಯಾಕಂದರೆ ಈಗ ಯಾರೇ ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ 2 ವರ್ಷದಿಂದ 3 ವರ್ಷದಿಂದ ತಾನು ಆ ಒಂದು ಎಕ್ಸಾಮಿಗೋಸ್ಕರ ಪ್ರಿಪೇರ್ ಆಗಿರ್ತಾನೆ. ತನ್ನ ಲೈಫನ್ನು ಸೆಟ್ಲ್ ಮಾಡುವಂಥ ಒಂದು ಎಕ್ಸಾಮ್ ಆಗಿರ್ತದೆ ಅದು. ಸೊ ಅದಕ್ಕೆ ಅಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಇಲ್ಲಿ ನೋಡ್ಬೋದು, ಲೋಕಸಭಾ MP ಆದಂತಹ ನಿಹಾಲ್ ಚಾಂದ್ ಅವರು ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವರಿಗೆ ಒಂದು ಲೆಟರ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದಷ್ಟು ಬೆಳವಣಿಗೆಗಳನ್ನು ತಮ್ಮ ಒಂದು ಟ್ವಿಟರಲ್ಲೂ ಕೂಡ ಅವರು ಹೇಳಿದ್ದೇನಂತಂದರೆ, ಆನ್ July 17, 2022, when the irregularities came to the fore in the NEET 2022 examination held Sri Ganganagar, Rajasthan, I met Union Health and Family Welfare Minister Mansukh Mandaviya ji and requested to reconduct this examination keeping in mind the future of the candidates ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಗೆ ಇವರು ಇಂಪಾರ್ಟೆಂಟ್ ಆಗಿ ಹೇಳಿರೋದೇನಂತಂದರೆ, ಈ ಎಕ್ಸಾಮನ್ನು ಎಕ್ಸಾಮ್ ಕನ್ಸಿಡರ್ ಮಾಡೋದಕ್ಕೆ MP ಆಗಿರುವಂತಹ, ಅಂದರೆ ಹೆಲ್ತ್ ಮಿನಿಸ್ಟರ್ ಆಗಿರುವಂಥ ಮನ್ಸುಖ್ ಮಾಂಡವಿಯಾ ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ನೀಟ್ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ ಆಗಿ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ನೀಟ್ ಎಕ್ಸಾಮ್ ಎಕ್ಸಾಮ್ ಆಗಲೇಬೇಕು. ಡೆಫಿನೆಟ್ಲಿ ಅಲ್ಲಿ ಅಷ್ಟೇ ಆಗ್ತದೆ, ಎಲ್ಲ ಕಡೆ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಡೆಫಿನೆಟ್ ಆಗಿ ನೀಟ್ ಎಕ್ಸಾಮ್ ಆಗಲಿ. ಆದರೆ ಈಗ ಆಗೋದ್ರಿಂದ ನಮ್ಮ ಉಳಿದಂತಹ ವಿದ್ಯಾರ್ಥಿಗಳಿಗೆ ಆಗುವಂಥ ಪ್ರಾಬ್ಲಮ್ ಏನಂತಂದರೆ, ಎಸ್ಪೆಷಲ್ ನಾನು ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ, ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಲೇಟ್ ಆಗ್ತದೆ. ರಿಸಲ್ಟ್ ಲೇಟ್ ಆಗ್ತಾ ಹೋದಾಗೆ ಕರ್ನಾಟಕದಲ್ಲಿ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ, ಕಾಮೆಂಟ್ ಕೇದವರು ಆಲ್ರೆಡಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ, ನಾವು ಲಾಸ್ಟ್ ಇಯರ್ ಬಹಳಷ್ಟು ಸೀಟುಗಳನ್ನು ಕಳ್ಕೊಂಡಿದ್ದೀವಿ. ಸೊ ಲೇಟಾಗಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿರೋದಕ್ಕೆ ಈ ವರ್ಷ ಆ ಒಂದು ಕಾರಣಕ್ಕಾಗಿ ಮೊದಲೇ ಸೀಟನ್ನು ನಾವು ಹಂಚಿಬಿಡ್ತೀವಿ ವಿದ್ಯಾರ್ಥಿಗಳಿಗೆ. ಸೊ ಬಟ್ ಇದರಲ್ಲಿ ಆಗೋದು ಅನ್ಯಾಯ ವಿದ್ಯಾರ್ಥಿಗಳಿಗೆ ಮಾತ್ರ. ಇನ್ನೂ ಕೂಡ ಐಕಾರ್ ಎಕ್ಸಾಮಿನೇಷನ್ ಡೇಟ್ಸನ್ನು ಅನೌನ್ಸ್ ಮಾಡಿಲ್ಲ. ಓನ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಆಗಸ್ಟ್ ತನಕ ಕೊಟ್ಟಿದ್ದಾರೆ. ಅಂದಮೇಲೆ ಅದು ಕೂಡ ಲೇಟ್ ಆಗ್ತದೆ. ಅಂದರೆ ಒಬ್ಬ ವಿದ್ಯಾರ್ಥಿ, ಈಗ ನಾನು ಒಬ್ಬ ವಿದ್ಯಾರ್ಥಿ ಅಂತಂದರೆ, ನನಗೆ ಎಟ್ ಅ ಟೈಮ್ ಇಫ್ ದೆರ್ ಇಸ್ ಆಪ್ಷನ್ಸ್ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್, BSc Agri, ವೆಟರ್ನರಿ, ಆಲ್ ದೀಸ್ ಥಿಂಗ್ಸ್, ದೆನ್ ಐ ಕ್ಯಾನ್ ಸೆಲೆಕ್ಟ್ ವಿಚ್ ಎವರ್ ಐ ವಾಂಟ್. ಆದರೆ ಆ ಒಬ್ಬ ವಿದ್ಯಾರ್ಥಿಗಳಿಗೆ ಆ ಒಂದು ರೈಟ್ಸ್ ಇಲ್ಲಿ ಫುಲ್ಫಿಲ್ ಆಗ್ತಾ ಇಲ್ಲ. ಡೆಫಿನೆಟ್ ಆಗಿ ಈ ರೀತಿ ನೀಟ್ ಎಕ್ಸಾಮ್ ಆಗೋದ್ರಿಂದ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ, ಅದು ಆಗಲೇಬೇಕು. ಅದರ ಜೊತೆಗೆ ಇವರು ನೀಟ್ ಎಕ್ಸಾಮಿನೇಷನ್ ರಿಸಲ್ಟನ್ನು ಲೇಟ್ ಮಾಡೋದ್ರಿಂದ ಬೇರೆ ಎಲ್ಲ ಕೌನ್ಸಿಲಿಂಗ್ಗಳು ಬೇರೆ ಬೇರೆ ಟೈಮಲ್ಲಿ ನಡೆಯೋದ್ರಿಂದ, ಸೊ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ಗೆ ಒಂದು ಸಾರಿ, ಸೊ ಮೆಡಿಕಲ್ ಕೌನ್ಸಿಲಿಂಗ್ಗೆ ಒಂದು ಸಾರಿ ಏನಾಗ್ತದೆ, ಮೆಡಿಕಲ್ ಆ ಒಂದು ಬಾರ್ಡರಲ್ಲಿ ಇರುವಂಥ ವಿದ್ಯಾರ್ಥಿಗಳು ಲಾಸ್ಟ್ ಇಯರು ಕೂಡ ತೊಂದರೆಯನ್ನು ಅನುಭವಿಸಿದ್ದಾರೆ. ಈ ವರ್ಷವೂ ಕೂಡ ತೊಂದರೆಯನ್ನು ಅನುಭವಿಸುವಂತಹ ಲಕ್ಷಣಗಳು ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ ಎಲ್ಲ ಅಫಿಷಿಯಲ್ಸ್ಗಳಿಗೆ, ಅದು KE ಇರ್ಬೋದು, NTA ಇರ್ಬೋದು, ಕಾಮೆಂಟ್ ಕೆ ಇರ್ಬೋದು, ವಿದ್ಯಾರ್ಥಿಗಳನ್ನು ತಲೆಯಲ್ಲಿಟ್ಟುಕೊಂಡು ಮಾಡಿ. ನಾವು ಬರೀ ಬಾಯಿ ಮಾತಿನಲ್ಲಿ ಇಂದಿನ ಯುವ ಪೀಳಿಗೆ ಮುಂದಿನ ನಮ್ಮ ಭವಿಷ್ಯ ಅಂತ ಹೇಳೋದಷ್ಟೇ ಅಲ್ಲ, ಅವರ ಒಂದು ಭವಿಷ್ಯ ಕಟ್ಟಿಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡಬೇಕಾಗ್ತದೆ. ಆ ಒಂದು ಹೆಲ್ಪನ್ನು ಆ ಒಂದು ನಿಟ್ಟಿನಲ್ಲಿ ಈ ಗೌರ್ಮೆಂಟ್ಗಳು, ಈ ಏಜೆನ್ಸಿಗಳು ಮಾಡಲೇಬೇಕು. ನೋಡೋಣಂತೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ಈಸ್ ವೆಲ್ ಅಂತ ಹೇಳೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಒಂದಷ್ಟು ಡಿಸಿಷನ್ಗಳು ಬರಲಿ, ರಿಸಲ್ಟ್ ಬೇಗ ಬರಲಿ, ಕೌನ್ಸಿಲಿಂಗ್ಗಳು ಎಟ್ ಅ ಟೈಮ್ ಸ್ಟಾರ್ಟ್ ಆಗಲಿ. ಸೊ ದಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಡೈಲೆಮಾ ಇರೋದಿಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾ ಇದನ್ನು ಮಾಡ್ಕೋಬೇಕಾ ಅಂಥೇಳಿ ತಮಗೆ ಯಾವುದು ಕರೆಕ್ಟ್ ಅನ್ನಿಸ್ತೋ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಸೊ
With this note, we will finish this video. Thank you for watching. Have a nice day.